ಈಗ ಎರಡನೇ ಹಂತದ್ದು ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳ ಸಚಿವ ಸಂಪುಟ ನಿನ್ನೆ ಎಲ್ಲ ಭರ್ತಿ ಆಗಿದೆ. ಇಲ್ಲ ಒಂದು ಆಶಾಭಾವನೆ ಇತ್ತು, ತಂದೆಯವ್ರಿಗೆ ಸಿಗುತ್ತೆ ಅನ್ನೋ ಒಂದು ಭಾವನೆ ಇತ್ತು. ಯಾಕಂದರೆ ನಮ್ಮದು ದೊಡ್ಡ ಜಿಲ್ಲೆ ತುಮಕೂರು ಅಂತ ಹೇಳಿದ್ರೆ 11 ತಾಲೂಕು ಅಸೆಂಬ್ಲಿಗಳು ಬರೋ ಅಂಥದ್ದು. ನಾವೆಲ್ಲ ಇನ್ನೂ ಒಂದು ಜಿಲ್ಲೆಗೆ ಒಂದು ಸಿಗುತ್ತೆ, ತಂದೆಯವ್ರಿಗೆ ಸಿಗುತ್ತೆ, ಇಲ್ಲ ಅಂದರೆ ನನಗಾರ ಆಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಾವಿದ್ದು. ಸೊ ಈಗ ಆಗಿಲ್ಲ, ಏನು ಮಾಡೋಕ್ಕಲ್ಲ. ಈಗ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರಬೇಕು. ಈಗ ಪಕ್ಷ ಏನು ಸಚಿವರನ್ನ ಆಯ್ಕೆ ಮಾಡಿದೆ ಜೊತೆಗೆ ಹೋಗುವಂಥದ್ದು. ಈಗ ಸಚಿವ ಸಂಪುಟ ವಿಸ್ತರಣೆ ಆಗಿರೋದು ಸಮಾಧಾನ ಇದೆ, ಸಾಕಷ್ಟು ಅಸಮಾಧಾನಗಳು ಇಲ್ಲ, ಭಾಳಷ್ಟು ಅಸಮಾಧಾನ ಇದೆ ಅನ್ನೋದು ನಾವು ನೆನೆಯಿಂದ ನೋಡ್ತಾ. ಹಿರಿಯ ಶಾಸಕರು ನೆನೆ ಎಲ್ಲ ಒಂದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಇವತ್ತು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಅದು ಅವ್ರ ವೈಯಕ್ತಿಕ. ಯಾಕಂದ್ರೆ ಸಚಿವರನ್ನ ಗುರುತಿಸ್ಬೇಕು, ಮಾಡಬೇಕು ಅನ್ನೋದು ಎಲ್ಲರೂ ಸಚಿವರು ಆಗಬೇಕು ಅನ್ನೋದು ಆಸೆ ಇರುತ್ತೆ, ಆದರೆ ಇವತ್ತು ಆಗಿಲ್ಲ. ಸೊ ಅದರಿಂದ ಅದೇನು ಪಕ್ಷ ತೀರ್ಮಾನ ತಗೊಂಡು ಮುಖ್ಯಮಂತ್ರಿಗಳು ಇರ್ಬೋದು, ಮತ್ತು ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಪಕ್ಷದ ಅಧ್ಯಕ್ಷ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರುಗಳು ಯಾರೆಲ್ಲ ಬೇಸರ ಆಗಿದ್ದಾರೆ ಅದನ್ನು ಸರಿಪಡಿಸೋದಕ್ಕೆ. ಪ್ರಶ್ನೆ ಇರುವಂತದ್ದು, ನೇರವಾಗಿ ಮಾತನಾಡೋರಿಗೆ ಕಾಂಗ್ರೆಸ್ನಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ, ನೇರವಾಗಿ ಮಾತಾಡೋದೇ ತಪ್ಪಾಗ್ತಾ ಇದೆ. ಈಗ ನೇರವಾಗಿ ಮಾತಾಡಿ ಅದನ್ನು ಫಲಾನುಭವಿ ರಾಜಣ್ಣವರು, ಹೌದಲ್ಲ. ಈಗ ರಾಜಣ್ಣವರು ಏನು ತಂದೆಯವರು ಏನು ಆಗಿರಲಿಲ್ಲ, ಹಗರಣ ಏನಾಗಿಲ್ಲ. ಅದೇ ಅವತ್ತ ಸಂದರ್ಭದಲ್ಲಿ ಮಾತಾಡಿದಾಗ ಸಚಿವಗಿರಿನ ಅವತ್ತು ತೆಗೆದಿದ್ರು, ಮತ್ತೆ ಸಿಗುತ್ತೆ ಅನ್ನೋ ಒಂದು ಭಾವನೆ ಇತ್ತು. ನೇರವಾಗಿ ನುಡಿಯುವಂಥದ್ದು ಇವತ್ತಿನ ರಾಜಕೀಯದಲ್ಲಿ ಸಂದರ್ಭದಲ್ಲಿ ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ ಅಷ್ಟೇ. ಅಂದರೆ ಸತ್ಯ ಮಾತಾಡೋದೇ ತಪ್ಪಾಗಿದೆ, ಅದನ್ನೇ ಹೇಳ್ತಾ ಇದ್ದೀನಲ್ಲ. ನೇರವಾಗಿ ಮಾತಾಡುವಂಥದ್ದು, ಸತ್ಯವಾಗಿ ಮಾತಾಡುವಂಥದ್ದು ಇವತ್ತು ರಾಜಕೀಯದಲ್ಲಿ ಎಲ್ಲ ಒಂದು ಕಡೆ ತಪ್ಪು ಅಂತ ಅನ್ನಿಸ್ತಾ ಇದೆ. ಸರಿಪಡಿಸ್ಬೋದಲ್ಲ ಹೈಕಮಾಂಡ್, ಸರಿಪಡಿಸ್ಬೇಕಲ್ಲ. ಈಗ ಮುಂದೆ ಚುನಾವಣೆಗಳು ಭಾಳ ಇದೆ. ವಿಶೇಷವಾಗಿ ನಮ್ಮ ಜಿಲ್ಲೆ ಹೇಳಬೇಕು ಅಂತ ಹೇಳಿದ್ರೆ 11 ತಾಲೂಕು. ಸೊ ಮೊನ್ನೆ ರಾಜಣ್ಣವರು ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸಗಳು ಮಾಡಿದರು, ಯಾವುದೇನು ಹಗರಣ ಇರಲಿಲ್ಲ. ಸೊ ಸರಿಪಡಿಸ್ಕೊಂಡ್ರೆ ಪಕ್ಷಕ್ಕೆ ಒಳ್ಳೇದು. ಬೇರೆ ಪಕ್ಷಕ್ಕೆ ಏನಾದ್ರು ಚಿಂತನೆ ಅವೆಲ್ಲ ಇಲ್ಲ. ಎಲ್ಲ ನೀವು ಹೇಳೋವಂಥದ್ದು ಪಕ್ಷ ಬಿಡೋವಂಥದ್ದು ಏನಿಲ್ಲ. ಪಕ್ಷದಲ್ಲೇ ಇರ್ತೀವಿ, ಏನಿದ್ರು ಮನೆಯೊಳಗೆ ಫೈಟ್ ಮಾಡಲೇಬೇಕಲ್ಲ. ಮನೆಯಲ್ಲೇ ಇರ್ತೀವಿ, ಜೊತೆಗೆ ಇರ್ತೀವಿ. ಪದೇ ಪದೇ ಈ ರೀತಿ ಆಗ್ತಾ ಇದ್ರೆ ಹೇಗೆ?